ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ. ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಮಧ್ಯಾಹ್ನ 2 ಗಂಟೆ ಆಯಿತು. ಜಸ್ಟ್ ಇವಾಗ ನಂದು ಊಟ ಆಯಿತಾ. ಸಾರು ಬಂದು ಅಲಸಂಡೆ ಕಾಳು ಬತ್ತು ನೋಡಿ, ಅದರದ್ದು ಸಾರು. ಹಾಗೆ ಇವಾಗ ಮಳೆ ಇಲ್ಲ, ಇಷ್ಟೊತ್ತರಿಗೆ ಮಳೆ ಇದ್ದಿತ್ತು ಅಂದರೆ ಜಾಸ್ತಿ, ಮಳೆಗಿಂತ ಜಾಸ್ತಿ ಗಾಳಿನೇ ಉಂಟು. ನಿಮ್ಮ ಕಡೆನೂ ಹಾಗೆ ಇರ್ಬೋದು. ಸಿಕ್ಕಾಪಟ್ಟೆ ಗಾಳಿ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಹಲಸಿನ ಮರ ಇದ್ದಿತ್ತು, ಅದು ಕೂಡ ಬಿದ್ದೋಯ್ತು. ಅದನ್ನು ನಾನು ತೋರಿಸ್ತೀನಿ ಈ ಬ್ಲಾಗ್ನಲ್ಲಿ. ಬೆಳಿಗ್ಗೆ ಕಡ್ದು ಹಾಕಿತ್ತು, ನಾವು ಪಕ್ಕದ ಮನೆಗೆ ಎದ್ದಿಗೆ ಬಿದ್ದಿತ್ತಲ್ಲ, ಹಾಗಾಗಿ ಕಡ್ದದ್ದು. ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಶೌರ್ಯಲ್ಲಿ ಆಟ ಆಡ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನೈಟ್ ಬಿದ್ದಿರೋದು ಗಾಳಿಗೆ. ನಾವು ಬೆಳಿಗ್ಗೆ ಕಂಡಿರೋದು, ಆಚೆಗೆ ಎದ್ದಿಗೆ ಬಿದ್ದಿತ್ತು, ಹಾಗಾಗಿ ಕಡ್ದದ್ದು ನೋಡಿ. ನಮ್ದು ಸ್ಲ್ಯಾಬ್ ಮನೆ ಅದಕ್ಕೆ ಬಚಾವಾಯ್ತು. ಇಲ್ಲಾಂದರೆ ಈ ಥರ ಗಾಳಿ ಬಂದಾಗ ಮನೆ ಹತ್ರ ಆ ಕಡೆ ಈ ಕಡೆ ಎಲ್ಲ ಮರ ಇದ್ದರೆ ಅಷ್ಟೇ, ಮತ್ತೆ ಹಂಚೆಲ್ಲ ಕಿತ್ತು ಹಾರಿ ಹೊತ್ತು ಆ ಥರ ಗಾಳಿನಪ್ಪ. ಅದು ಏನು ಗಾಳಿನೋ ದೇವರಿಗೆ ಗೊತ್ತಾ. ಮಳೆಗಿಂತ ಜಾಸ್ತಿ ಗಾಳಿನೇ ಉಂಟು. ಅದೇ ಅಂದ್ಕೊಳ್ತಾ ಇರ್ತೀವಿ ನಾವು ಕೆಲವ್ರದ್ದೆಲ್ಲ. ಈಗ ಸೀಟ್ ಮನೆಯೆಲ್ಲ ಇರ್ತೀವಿ, ಈ ಥರ ಗಾಳಿ ಬಂದರೆ ಹೆಂಗೋಪ್ಪ ಅಂದ್ಕೊಂಡು. ಹಾಗೆ ಇನ್ನು ಶೌರ್ಯಲ್ಲಿ ಆಟ ಆಡ್ತಾ ಇದ್ದಾನೆ, ತೋರಿಸ್ತೀನಿ ನಿಮಗೆ. ಕಾಣಿಸ್ತಾ ಇದೆ ಅಲ್ವಾ ಕೋಳಿ? ಅದು ಮೊನ್ನೆ ಮುಂಗುರಿ ಬಾಯಿ ಹಾಕಿತ್ತಾಯ್ತಾ. ಮುಂಗುರಿ ಅಂದರೆ ಗೊತ್ತುಂಟಲ್ಲ, ಮುಂಗುಸಿ ಅಂತ ಕರಿತೀವಿ ನಾವು, ಮುಂಗುರಿ ಅಂತ ಹೇಳೋದು. ಅದು ಮೊನ್ನೆ ಬಾಯಿ ಹಾಕಿತ್ತು ಇದಕ್ಕೆ. ನಾನು ಪಟ್ಟ ಓಡಿ ಹೋದಕ್ಕೆ ಬಿಟ್ಟಿಗೆ ಹೋಯ್ತು. ಇಷ್ಟು ದೊಡ್ಡ ಕೋಳಿ ಮರಿಯನ್ನೇ ಬಾಯಿ ಹಾಕಿತ್ತು ನೋಡಿ. ಅದೊಂದು 3 ದಿನ ಆಯ್ತು ಇದೇ ಥರ ಕೂತ್ಕೊಂಡಿತ್ತು, ಇನ್ನು ಗೆಟಪ್ ಆಗಲಿಲ್ಲ. ಹೀಗೆ ಕೂತಿತ್ತು ನೋಡಿ. ಹಾಯ್ ಶೌರ್ಯ. ಶೋ 3 ದಿನ ಆಗಿತ್ತು, ಹಿತ್ಲ ಕಡೆ ಎಲ್ಲ ಬರದೆ. ಹಾಗಾಗಿ ಒಂದು ರೌಂಡ್ ನೋಡಿ ಹೋಗುವ ಅಂತ ಹೋಗ್ತಾ ಇದ್ದೆ. ನಿಂದೆಂತ ನಾನು ಹೇಳ್ತೇನೆ ನಿನಗೇನಾ ನೋಡಿ. ನನಗೆ ಕೈ ಮಾಡಿ ತೋರಿಸ್ತಾನ ಅವನ ವಿಡಿಯೋಗಂತಲ್ಲ, ಯಾರ ಜೊತೆ ಫೋನಾಗ ಮಾತಾಡ್ತಿದ್ರು ಏನು ಹೇಳಲೇಬಾರ್ದಂತಾನೆ ಅವನು. ಹಾಗೆ ನಂದು ಸೆಲ್ಫಿ ಸ್ಟಿಕ್ ಇದ್ದಿತ್ತು, ಅದನ್ನೆಲ್ಲ ಇಟ್ಕೊಂಡ್ರೆ ಸ್ವಲ್ಪ ತೋರಿಸ್ಲಿಕ್ಕೆಲ್ಲ ಯೂಸ್ ಆಗುತ್ತೆ. ಅದು ಎಲ್ಲಿ ಹಾಕಿದನೋ ಗೊತ್ತಿಲ್ಲ, ಮೊನ್ನೆ ಎಲ್ಲ ಇದ್ದಿತ್ತು. ಇವತ್ತು ಹುಡುಕಿದೆ ನಾನು, ಸಿಕ್ಕಲಿಲ್ಲ. ಹಾಗೆ ಅಮ್ಮನ ಹತ್ರ ಕೂಡ ಬೈಸ್ಕೊಂಡೆ, ಬೇಕಾಗಿರೋ ವಸ್ತು ಜಾಗ್ರತೆ ಮಾಡಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ ಬೈದ್ಲು ನನಗೆ. ಹಾಗೆ ಹೋತೆ ಕಾಲಿಗೆಲ್ಲ ಮಣ್ಣೆಲ್ಲ ಹತ್ತಲ್ಲ ಕಂದ. ಶೌರ್ಯ, ಶೌರ್ಯ, ಶೌರ್ಯ ಎಂತ ಮಾಡ್ತೆ? ಒಂದು ಅಣಬೆ ಆಯ್ತು ನೋಡಿ, ಯಾವ ರೀತಿ ಇತ್ತ ನೋಡಿ. ಬರೀ ಒಂದು ಇಷ್ಟರಲ್ಲೇ ಇಷ್ಟು ಅಣಬೆ ಆಯ್ತು ನೋಡಿ. ಹೀಗುಂಟು ನೋಡಿ. ಅಣಬೆಯಲ್ಲೂ ತುಂಬ ನಮನೆಯ ಅಣಬೆ ಉಂಟು. ಅದು ಎಷ್ಟಿತ್ತಂತಾನೆ ಕೌಂಟ್ ಮಾಡೋಕ್ಕಾಗ್ತಿಲ್ಲ, ಅಷ್ಟಿರ್ತದೆ. ಒಂದೊಂದು ರೀತಿ ಒಂದೊಂದು ಥರ ಇರ್ತದೆ. ನಿಂದೆಂತದ ಚೋರಿ? ನಿಂದೆಂತ ಚೋರಿ? ನಿಂದೆಂತ ಚೋರಿ? ಶೌರ್ಯನಿಗೀಗ ಜಸ್ಟ್ ಸ್ನಾನ ಮಾಡಿಸಿದೆ ನಾನು. ಹೇಳುವುದಿಲ್ಲ ಬಿಡ.
ಅವರೇ ನಿನ್ನ ಬಗ್ಗೆ ಕೇಂತಿಲ್ಲ. ಹಿಂಗೆ ಮಳೆಗಾಲದಾಗೂ ಐಸ್ ಕ್ರೀಮ್ ಬೇಕೇನ? ಮಳೆಗಾಲದಾಗೂ ಐಸ್ ಕ್ರೀಮ್ ಬೇಕಾ? ಹಾಂ, ಅನ್ನ ಊಟ ಮಾಡೋಕತ್ತಿಲ್ಲ, ಐಸ್ ಕ್ರೀಮ್ ಆರು ಬೇರೆ ತಿಂತೆ ಅಲ್ಲ ಶೌರ್ಯ? ಎಲ್ಲಿಗೆ ಎಲ್ಲಿಗೆ ಎಲ್ಲಿಗೆ? ಗಂಟೆ ಈಗ 4 ಗಂಟೆ ಆಯ್ತು. ಜಸ್ಟ್ ಶೌರ್ಯನಿಗೆ ಮ್ಯಾಗಿ ಮಾಡಿ ಕೊಟ್ಟೆ. ಅವನು ಇತ್ಲಾಗೆ ತುಂಬಾ ಮ್ಯಾಗಿನ ಹಚ್ಕೊಂಡು ಬಿಟ್ಟಿದ್ದಾನೆ. ಇಲ್ಲೊಂದು ಪಿಂಪಲ್ಸ್ ಐತೆ ನೋಡಿ. ಹಾಗೆ ಇವಾಗ ಕೂಡ ಜಸ್ಟ್ ಒಂದು ಮಳೆ ಬಂದು ಹೋಯ್ತು. ಇನ್ನು ಮತ್ತೆ ಈಗ ಅಮ್ಮ ಬಂದಳ, ಅದಕ್ಕೋಸ್ಕರ ಮತ್ತೆ ಈಗ ಅಮ್ಮನ ಹತ್ರ ಐಸ್ ಕ್ರೀಮ್ ತರಲಿಲ್ಲ ಅಂತ ಕೇಳ್ತಾ ಇದ್ದ. ಮಳೆ ಬಂದರೆ ವಾತಾವರಣ ತುಂಬ ಚೆನ್ನಾಗಿರುತ್ತಲ್ಲ. ಒಂದೊಂದು ಟೈಮ್ ಬೇಜಾರು ಅನ್ಸುತ್ತೆ. ಅಂತ ಎಲ್ಲಿಗಾರು ಹೊರಗಡೆ ಹೋಗಬೇಕಾದ್ರೆ ಮಳೆ ಬರ್ತಾ ಇದ್ರೆ ಒಂದು ಸ್ವಲ್ಪ ಬೇಜಾರು, ಇಲ್ಲಾಂದರೆ ವಾತಾವರಣ ಸ್ವಲ್ಪ ಕೂಲಾಗಿರ್ತದೆ. ನಮ್ಮ ತೋಡಲ್ಲಿ ಮೀನು ನೋಡಿ ಅಂತೆ. ಜಸ್ಟ್ ಇವಾಗ ಕ್ಯಾಮ್ರಾ ತರಬೇಕಾದ್ರೂ ಓಡಿ ಹೋಯ್ತು ನೋಡಿ. ಹೀಗೆ ಅಪ್ಪ, ಯಾರಿಗೂ ಕ್ಯಾಮ್ರಾ ಅಂದರೆ ಇಷ್ಟ ಇಲ್ವೇನು. ಇಲ್ಲೊಂದು ಮೀನು ಉಂಟು, ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ತುಂಬಾ ಉಂಟು, ಎಲ್ಲ ಆ ಕಡೆ ಹೋಯ್ತು ನೋಡಿ. ಬಂತು ನೋಡಿ, ಒಂದೊಂದೇ ಬರ್ತಾ ಉಂಟು ನೋಡಿ. ಆ ಕಡೆ ಹೊಂಡ ಉಂಟು ನೋಡಿ, ಅಲ್ಲಿ ತುಂಬ ಮೀನು ಇರ್ತದೆ, ತೋರಿಸ್ತೀನಿ ನೋಡಿ. ಈ ಜಾಗದಲ್ಲಿ ಹೈಸರ ಹೋಯ್ತು. ಹೈಸರ ಹಾವು ಅಂದರೆ ಹೆಬ್ಬವಷ್ಟು ದಪ್ಪ ಉಂಟು. ಇವತ್ತು ಅದಕ್ಕೆ ಇಲ್ಲಿ ಸ್ವಲ್ಪ ಹೋಗಲಿಕ್ಕೆ ಭಯ ಆಗ್ತಾ ಉಂಟು. ನಿಮ್ಗೆ ಇಲ್ಲೇ ತೋರಿಸ್ತೀನಿ ನೋಡಿ. ತೋಡಂದರೆ ಅಲ್ಲಿ ಹೊಂಡ ಉಂಟು ನೋಡಿ, ಮತ್ತು ಇಲ್ಲೇ ಮೀನೆಲ್ಲ ತೋರಿಸ್ತೀನಿ. ಅದು ನನ್ನ ನೆರಳು ನೋಡು ಕೂಡ ಓಡಿ ಹೋಗ್ತದೆ. ನೋಡುವ, ಹೀಗೆ ಕೂತ್ಕೊಂಡಿರುವ, ಬರ್ತದ ನೋಡುವ ಆಯಿತಾ. ಎಷ್ಟೊತ್ತಿಗಾರು ಬರಲೇಬೇಕಲ್ಲ ನೋಡಿ, ಒಂದೊಂದೇ ಪಾಸ್ ಆಗ್ತಾ ಉಂಟು ನೋಡಿ. ತೋರಿಸ್ತೀನಿ. ಅದು ನಮ್ಮ ಸ್ವರ ಒಂದು ಸ್ವಲ್ಪ ಸೌಂಡ್ ಆಗಿದ್ರೆ ಸಾಕು, ಓಡಿ ಹೋಗ್ತದೆ. ಹಾಗೆ ನನಗೆ ಈ ಗಿಡ ನೋಡಿ ತುಂಬ ಇಷ್ಟ ಆಗೋದು ನೋಡಿ. ಒಂಥರ ತೇರ್ ರೀತಿ ಉಂಟು ನೋಡಿ. ಬರಲೇ ಇಲ್ಲ ನೋಡಿ ಮೀನು. ಆ ಕಡೆ ಹೋಯ್ತಿರ್ಬೇಕು. ತುಂಬಾ ಉಂಟು ಮೀನು, ಚಿಕ್ಕ ಚಿಕ್ಕ ಮೀನು. ಇಲ್ಲಿ 2 ಕಾಯಿ ಸಹ ಬಿದ್ದಿತ್ತು ನೋಡಿ, ಕಾಣಿಸೋದಿಲ್ಲ ಇಲ್ಲಿ ಬಿದ್ದರೆ. ಶೌರ್ಯ ನೋಡಿದರೆ ತಗೊಂಡು ಹಾಕ್ತಾನೆ, ಅವನಿಗೆ ಇಲ್ಲಿ ಕಾಣಿಸಿಲ್ಲ ಪಾಪ, ಇಲ್ಲಾಂದರೆ ಎತ್ಕೊಂಡು ಹೋಗ್ತಿದ್ದ ಅವ. ಇದು ಸಾಣಿ ಗಿಡ ಅಂತ. ಇನ್ನು ಸಾಣಿ ಹಬ್ಬ ಎಲ್ಲ ಬರ್ತದೆ ನೋಡಿ, ಅವಾಗೆಲ್ಲ ಇದು ಬೇಕಾಗ್ತದೆ. ಅದರ ಹೂ ನೋಡಿ ಚಂದ ಉಂಟಲ್ಲ, ಪುಟ್ಟದಾಗಿ. ನಮ್ಮನೆ ಕೋಳಿ ನೋಡಿ ಅಂತೆ ಜಗಳ ಆಡ್ತಾ ಇದ್ದಾವೆ ನೋಡಿ. ಕೋಳಿ ಪಡೆ ಆಗ್ತಾ ಉಂಟು. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಪುಟಾಣಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.